ಭಾಗಗಳು ನೋಡಿವಿ. ರಾಯಚೂರು ಯಾದಗಿರಿ ಯಾರಿಗೂ ಕಾಣಂಗಿಲ್ಲ ಸರ್. ಇವ್ರಿಗೆಲ್ಲ ಕಾಣೋದು ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡ, ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಸರ್. ಅವ್ರನ್ನ ಅಭಿವೃದ್ಧಿ ಮಾಡಿ ಕೊಡ್ಬೇಕಲ್ಲ ಸರ್. ಅಧ್ಯಕ್ಷರೇ, ಈಗಾಗಲೇ ಒಂದು ಒಳ್ಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಳ್ಳೆ ವಿಮಾನ ನಿಲ್ದಾಣ ಇದೆ. ಮತ್ತೆ ಮತ್ತೊಂದು ಮಾಡ್ಲಾಕತ್ತೀರಿ? ಯಾರ ಪ್ರೇರಣೆ ಮಾಡ್ಲಾಕತ್ತೀರಿ ನೀವು? ಮಾಡ್ರಿ, ಹುಬ್ಬಳ್ಳಿದನ್ನ ಅಭಿವೃದ್ಧಿ ಮಾಡ್ರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ರಿ, ಬೆಳಗಾವ್ ಮಾಡ್ರಿ, ಬೆಳಗಾವಿ ವೀರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ನಿಲ್ದಾಣ, ಹುಬ್ಬಳ್ಳಿ ಅಭಿವೃದ್ಧಿ ಮಾಡಿ ಸಚಿವರಾಗಿರೋ ಬೆಂಗಳೂರೇ ನೋಡಿ. ಕೇಳಿ, ರೆಫರ್ ಮಾಡಿದ್ರೆ ಅಂತ ಹೇಳ್ಬೇಕಾಗ್ತದೆ, ತಪ್ಪು ಮೆಸೇಜ್ ಹೋಗುದು ಬೇಡ. ಎರಡನೇ ಒಂದ್ ನಿಮಿಷ ಪ್ಲೀಸ್ ಕೈಂಡ್ಲಿ ಇಡಾಗ್ರಿ ಕೊಡ್ರಿ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಂತ ಪ್ರಶ್ನೆ ಯಾಕೆ ಬಂತಂದ್ರೆ, ಇವತ್ತು ನಮ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು 2033ಕ್ಕೆ 100 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಇದೆ. 100 ಮಿಲಿಯನ್ ಅಂತೂ ರೀಚ್ ಆಗಂಗಿಲ್ಲ, 85-90 2030 ರೀಚ್ ಆಗ್ತದೆ. ಹಿಂಗಾಗಿ ಅಲ್ಲಿ ಮುಂದೆ ಇದು ಬರಲ್ಲ. ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರಿಕ್ವೈರ್ಡ್ ಇದೆ. ಸುಮ್ಮನೆ ಅದನ್ನ ಏರ್ಪೋರ್ಟ್ ಮಾಡ್ತಾ ಇಲ್ಲ, ಜಸ್ಟಿಫಿಕೇಶನ್ ಮುಗಿದೋಗುತ್ತೆ 2033ಕ್ಕೆ. ಆಮೇಲೆ ನಾವು ಬಿಯಾಂಡ್ ಬೆಂಗಳೂರು ಈ ಸಲ ನಾಳೆ ನೋಡ್ತೀರಾ, ಈಗ ನಾಳೆ ಫೆಬ್ರವರಿಯಲ್ಲಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದೀವಲ್ಲ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ. ಅದಕ್ಕೆ ಆಮೇಲೆ ಇಲ್ಲೇ ಹಿಂದೆ ಅಭಯ್ ಪಾಟೀಲ್ ಇದ್ದಾರೆ, ಕೇಳಿ, ನಾನು ಅವ್ರನ್ನ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರೆ ಅವರನ್ನೇ ಉಳಿದಿದೆ ಇವತ್ತು. ನಾನು ಇಲ್ಲಿದ್ರ ಸಂದೇಶ ಹೋಗುದು ಎಲ್ಲ ವಿಚಾರ ಎಲ್ಲ ನೀವು ಕೂಡ ಅಧ್ಯಕ್ಷರೇ. ಈಗ ನಾನು ಏನು ನೀವು ಅಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈ ಬೆಳಗಾವಿ ಬಹಳ ಪೊಟೆನ್ಶಿಯಲ್ ನಿಮ್ಗೆ ನಾ ಕೇಳ್ರಿ ಅಧ್ಯಕ್ಷರೇ, ನಾ ಸಲಹೆ ಹುಬ್ಬಳ್ಳಿ ಪೊಟೆನ್ಶಿಯಲ್ ಇದೆ, ಕಲಬುರಗಿ ಪೊಟೆನ್ಶಿಯಲ್ ಇದೆ. ಆ ಬಿದರ್ಗೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು. ಈಗ ನಾ ಹೇಳೋದೇನಂದ್ರೆ, ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ, ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ. ಬರೀ 8 ರಿಂದ 9 ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಟ್ತೀವಿ ಅಧ್ಯಕ್ಷರೇ. ನಾವೇನಾದ್ರೆ ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ 15,000 18,000 ಒಳಗೊಮ್ಮೆ 80,000 ಹೋಗಿರ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನಂದ್ರೆ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಡೆವಲಪ್ ಮಾಡಿ, ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ಅರ್ಧ ಏನ್ ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದು ಬಿಡ್ತಾರೆ. ನಾವು ನೋಡಿ ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ, ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಾಗ್ತಾ ಇರಲಿಲ್ಲ. ಅಲ್ಲಿ ಅಧ್ಯಕ್ಷರೇ ಸುಮಾರು 1800 ಇವರೇ ನಮ್ಮ ಸಚಿವರು ಅದಾರಲ್ಲ, ಇವರೇ ಅಲ್ಲಿ ಸುಮಾರು 73ರಲ್ಲಿ ಅಧ್ಯಕ್ಷರೇ ಇಲ್ಲ ಸಾರಿ, ಅದು ಏನು ವಿಮಾನ ನಿಲ್ದಾಣ ಮಾಡಿದಾಗ ಸುಮಾರು 1483 ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ. ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಕ್ಕೆ ಬರೋದಿಲ್ಲ, ನೀವು ಅದನ್ನ ಇದನ್ನು ಮಾಡ್ಲಕ್ಕೆ ಅವ್ರಿಗೆ ಬಿಟ್ಟುಕೊಳ್ಳಕ್ತಾ ಇರಲಿಲ್ಲ. ಎಷ್ಟಂದ್ರೆ 1870 ಎಕರೆ ಬುರ್ನಾಪುರ ಮತ್ತು ಮದಮಾಯಿ ಗ್ರಾಮದ್ದು 3ನೇ ಹಂತದ ಹೆಚ್ಚುವರಿಗಾಗಿ 1870 ಎಕರೆ ಜಮೀನು ಪ್ರಾಥಮಿಕ ಅಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು 2010ರಲ್ಲಿ ರೈತರಿಗೆ 28(1) ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ 28(3) ಆಕ್ಷೇಪಣೆಗಳ ವಿಚಾರಣೆ ನೋಟಿಸ್ ಜಾರಿ ಮಾಡಲಾಗಿದೆ. 16 ವರ್ಷಗಳಾದರೂ ಈವರೆಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ. ಬಿಟ್ಟುಬಿಡ್ರಿ, ನಮಗೆ ಇದು ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ರಿ. ಪಾಪ ರೈತರಿಗೆ ನೀವು ಬಿತ್ತಲಾಕ್ ಬೇಡ ಕೊಡಲಾಗಿರಿ, ಪಾಪ ಅವ್ರು ವಾಟ್ನಿ ಮಾಡ್ಕೊಳಕ್ ಕೊಡಲಾಗಿರಿ, ಮಾರಾಟ ಮಾಡ್ಲಾಕ್ ಕೊಡಲಾಗಿರಿ. ನೀವು ಕ್ರಮ ತಗೋರಿ ಜಲ್ದಿ. MP ಪಾಟೀಲ್ ಮುಂದುವರಿಸಿ.